ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಇನ್ನು ಮಿಟ್ಟಿ ಕೆಫೆ ಆರಂಭಗೊಂಡಿದೆ. ಇನ್ನು ವಿಶೇಷ ಚೇತನರಿಂದಲೇ ನಡೀತಾ ಇದೆ ಈ ಒಂದು ಸ್ಪೆಷಲ್ ಮಿಟ್ಟಿ ಕೆಫೆ. ಅಂಗವೈಕಲ್ಯ ಆದರೆ ಸಾಕು, ಮನೆಯಲ್ಲೇ ಬದುಕು ಮುಗಿದು ಹೋಯಿತು ಅಂತ ಹೇಳ್ಬಿಟ್ಟು ಕುಗ್ಗಿ ಹೋಗುವವರೇ ಹೆಚ್ಚಾಗಿರ್ತಾರೆ. ಅಂಥದ್ರಲ್ಲಿ ವಿಶೇಷ ತರಬೇತಿಯನ್ನು ಪಡೆದುಕೊಂಡು ಕಾಫಿ, ಟೀ, ಚಾಟ್ಸ್, ಬರ್ಗರ್, ಪಿಜ್ಜಾ ಸೇರಿದಂತೆ ಹಲವಾರು ತಿನಿಸುಗಳನ್ನು ತಯಾರಿ ಮಾಡೋದ್ರಿಂದ ಹಿಡಿದು ಸರ್ವ್ ಮಾಡೋದ್ರಲ್ಲಿಯೂ ಕೂಡ ಸೈ ಎನ್ಸ್ಕೊಂಡಿದ್ದಾರೆ. 250ಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ಹೊಸ ಬದುಕನ್ನು ಕಟ್ಟಿಕೊಟ್ಟಿದೆ ಈ ಮಿಟ್ಟಿ ಕೆಫೆ. ಎಲ್ಲರಂತೆ ನಾವು ಸಹ ಸ್ವಾವಲಂಬಿಯಾಗಿ ದುಡಿದು ಬದುಕಬೇಕು ಅನ್ನುವಂತಹ ಇರುವ ಛಲ ಹಲವರಿಗೆ ಸ್ಫೂರ್ತಿಯಾಗತ್ತೆ ಕೂಡ. ವಿಶೇಷ ಚೇತನರಾಗಿಯೇ ರೂಪುಗೊಂಡ ಮಿಟ್ಟಿ ಕೆಫೆ 250ಕ್ಕೂ ಹೆಚ್ಚು ವಿಶೇಷ ಚೇತನರಿಗೆ ಹೊಸ ಬದುಕಿನ ಭರವಸೆಯ ಬೆಳಕಾಗಿದೆ. ಟರ್ಮಿನಲ್ 2 ಅಲ್ಲಿ ಮಿಟ್ಟಿ ಕೆಫೆಯಲ್ಲಿ ವಿಶೇಷ ಚೇತನರಿಂದಲೇ ಎಲ್ಲ ಕೆಲಸ ನಡೆಯೋದು. ಕಾಫಿ, ಟೀ, ಚಾಟ್ಸ್, ಬರ್ಗರ್, ಪಿಜ್ಜಾ ಸೇರಿದಂತೆ ತರಹೇವಾರಿ ತಿನಿಸುಗಳನ್ನು ತಯಾರಿ ಮಾಡೋದ್ರಿಂದ ಹಿಡಿದು ಸರ್ವ್ ಮಾಡೋದು ಸಹ ವಿಶೇಷ ಚೇತನರಿಂದಲೇ ಅನ್ನೋದು ವಿಶೇಷವಾಗಿದೆ. ಅಷ್ಟೇ ಯಾಕೆ, ಕುಕಿಂಗ್ ಕೆಲಸವನ್ನು ಕೂಡ ಅವರದೇ ಆಗಿರುತ್ತೆ. ಕ್ಯಾಶಿಯರ್ ಕೆಲಸ ಕೂಡ ಮಾಡೋದು ಕೂಡ ಅವರೇ ಆಗಿರ್ತಾರೆ, ವಿಶೇಷ ಚೇತನರೇ ಆಗಿರ್ತಾರೆ. ಇನ್ನು ಮಿಟ್ಟಿ ಕೆಫೆಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. Very happy to have our Mitti Cafe at the Bangalore International Airport Terminal 2. We already have 2 Mitti Cafes at Terminal 1, and together these 3 cafes give livelihood opportunities to more than 100 persons with disabilities for whom economic independence and dignity was not yet a reality. It is their first livelihood opportunity. Through these cafes, we create so much awareness about the cause of disability inclusion. When we started our cafe first, it was in a dilapidated tin shed in a small town called Hubli in North Karnataka. From there to here, today, it's been a huge journey, and it's all been because of the support of incredible stakeholders, incredible supporters like Bangalore International Airport, Mr. Hari. ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಇನ್ನೊಂದು ಏನಂತ ಅಂದರೆ, ನಮ್ಮ ಮಿಟ್ಟಿ ಕೆಫೆದಲ್ಲಿ ನಮ್ಮಂಥವ್ರು ವಿಶೇಷಚೇತನರಾಗಿ ನಮ್ಮಲ್ಲಿ ಒಂದು ಸ್ಕಿಲ್ ಇದಂತ ಒಂದು ಐಡೆಂಟಿಫೈ ಮಾಡಿದ್ದು ಅಲ್ಲಿನ ಅವರ ಕಡೆಯಿಂದ ಅವರೇ ಒಂದು ದೊಡ್ಡ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ನಮಗೆ ಒಂದು ಕೌಶಲ್ಯ ಅನ್ನೋದು ತುಂಬಿಸಿ ಈ ಮತ್ತು ಕೆಫೆಯಲ್ಲಿ ಅಪಾಯಿಂಟ್ ಮಾಡ್ಕೊತಾ ಇರೋದು ಸರ್. ನಮ್ಗೆ ತುಂಬ ಖುಷಿ ಆಗ್ತಿದೆ ಸರ್. ಹೌದು ಸರ್, ನಮ್ಮ 2 months ಟ್ರೈನಿಂಗ್ ಕೊಡ್ತಾರೆ. ಅದರಲ್ಲಿ ಕಸ್ಟಮರ್ ಜೊತೆ ಯಾವ ಥರ ಇಂಟ್ರ್ಯಾಕ್ಟ್ ಮಾಡಬೇಕು, ಕಸ್ಟಮರ್ನ ಯಾವ ಥರ ಮಾತಾಡಿಸ್ಬೇಕು, ಅವ್ರಿಗೆ ಯಾವ ಥರ ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋದೇ ನಮ್ಮ ಟ್ರೈನಿಂಗು ಇಂಟೆನ್ಷನ್ ಇರುತ್ತೆ ಸರ್. ಸರ್, ನಾವು ನಮ್ಮದು IMBಯಲ್ಲಿ ಯೂನಿಟ್ ಸರ್ ಇರೋದು. ಆಲ್ ಓವರ್ ನಮ್ಮ ಮಿಟ್ಟಿ ಕೆಫೆಯಲ್ಲಿ 600 ಡಿಸೇಬಲ್ಸು ಕೆಲಸ ಮಾಡ್ತಿದ್ದಾರೆ ಸರ್. ಇಲ್ಲಿ ನಾವು ಕಸ್ಟಮರ್ಸ್ನ ಗ್ರೀಟ್ ಮಾಡ್ತೀವಿ ಸರ್. ಮತ್ತು ಕೆಲವೊಂದು ಸಲ ಎಲ್ಲ ಕೆಲಸ ಮಾಡಬೇಕಾಗತ್ತೆ ಸರ್. ಕಸ್ಟಮರ್ ಸರ್ವಿಸು ಮಾಡಿಸ್ಬೇಕಾಗತ್ತೆ, ಸಮ್ಟೈಮ್ಸು ಗ್ರೀಟ್ ಮಾಡಬೇಕಾಗತ್ತೆ, ಸಮ್ಟೈಮ್ಸ್ ಆರ್ಡ್ರ್ ಪ್ಲೇಸ್ ಮಾಡಬೇಕಾಗತ್ತೆ. ಎಲ್ಲ ಆಲ್ರೌಂಡ್ರು ಮಾಡ್ತೀವಿ ಸರ್ ನಾವು. ತುಂಬ ಖುಷಿ ಆಗುತ್ತೆ ಸರ್ ಏರ್ಪೋರ್ಟಲ್ಲಿ ಕೆಲಸ ಮಾಡೋದಕ್ಕೆ. It brings together 50 million people every single year. And we like to use this platform very responsibly. And we want to create opportunities that have a good, strong social message. When we met Mitti Cafe for the first time, we were inspired by the wonderful work that they do. There's nothing better than creating employment opportunities for people who do not have opportunities otherwise. And people with disabilities have always struggled to find jobs. And Mitti Cafe has done something magical, truly magical, in